ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಏನಪ್ಪ ಇವತ್ತಿನ ವಿಶೇಷ ವಿಡಿಯೋ ಅಂದರೆ, ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಅಕೌಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫೋಟೋಸ್ ವಿಡಿಯೋಸ್ ಬ್ಯಾಕಪ್ನಿಂದ ಹಿಡಿದು ಒಂದು ಮೊಬೈಲ್ ಆ್ಯಂಡ್ರಾಯ್ಡ್ ಮೊಬೈಲ್ ವರ್ಕ್ ಕೂಡ ಜಿಮೇಲ್ ಅಕೌಂಟ್ ಮೇಲೇ ವರ್ಕ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಹೌ ಟು ಕ್ರಿಯೇಟ್ ನ್ಯೂ ಜಿಮೇಲ್ ಅಕೌಂಟ್. ಜಿಮೇಲ್ ಅಕೌಂಟ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆನ್ ಮಾಡಿಟ್ಕೊಳ್ಳಿ. ನಾನು ಹಾಕಿರುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ತಲುಪುತ್ತೆ. ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನೀವು ಮೊಬೈಲನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ನ ಓಪನ್ ಮಾಡಿದ ತಕ್ಷಣ ಈ ರೀತಿಯ ನಿಮ್ಮ ಡಿಸ್ಪ್ಲೇ ಮೇಲೆ ಜಿಮೇಲ್ ಅಂತ ಒಂದು ಅಪ್ಲಿಕೇಶನ್ ನಿಮ್ಮ ಎಲ್ಲರ ಮೊಬೈಲ್ನಲ್ಲೂ ಕೂಡ ಇರುತ್ತೆ. ಆ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು, ನನ್ನ ಜಿಮೇಲ್ ಅಕೌಂಟ್ ಆಲ್ರೆಡಿ ಇದೆ, ನಾನು ಬೇರೆ ಒಂದು ಜಿಮೇಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಈ ರೀತಿಯ ಒಂದು ಪಿ ಅಂತ ಏನು ಕಾಣ್ತಾ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಯಾವ ರೀತಿ ನೇಮ್ ಇರುತ್ತೋ ಆ ಒಂದು ನೇಮ್ ಇಲ್ಲಿ ಕಾಣಿಸ್ತಾ ಇರುತ್ತೆ ಅಕ್ಷರ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆ್ಯಡ್ ಅನೋದರ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ಗೂಗಲ್ ಅಂತ ಫಸ್ಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಗೂಗಲ್ ಅಕೌಂಟ್ನ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಮ ಮೊಬೈಲ್ ಲಾಕ್ ಇದ್ದರೆ ಈ ರೀತಿ ಬರುತ್ತೆ. ನಿಮ್ಮ ಲಾಕನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನೀವು ಈ ರೀತಿ ಇಂಟರ್ಫೇಸ್ ಓಪನ್ ಆದಾಗ ನೀವು ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಲೆಫ್ಟ್ ಸೈಡ್ಗೆ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ರೀತಿಯ ಆಪ್ಷನ್ಸ್ ಬರುತ್ತೆ. ಸೊ ನೀವು ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ, ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳೋಣ. ಈ ರೀತಿಯ ಒಂದು ನಿಮ್ಮ ನೇಮ್ ಮತ್ತು ಲಾಸ್ಟ್ ನೇಮ್ ಅಂದರೆ ನಿಮ್ಮ ಸರ್ ನೇಮ್ ಅಂತ ಯಾವುದು ನಿಮ್ಮ ಮನೆ ಅಡ್ರೆಸ್ಸು ಅಥವಾ ನಿಮ್ಮ ಮನೆ ಸರ್ ನೇಮ್ ಅಂತೀವಲ್ಲ ಅದನ್ನು ಹಾಕ್ಬೋದು. ಫಸ್ಟಿಗೆ ನಿಮ್ಮ ನೇಮನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನನ್ನ ನೇಮನ್ನು ನಾನು ಹಾಕ್ತೀನಿ, ಕೆಳಗಡೆ ನನ್ನ ಸರ್ ನೇಮನ್ನು ನಾನು ಹಾಕ್ತೀನಿ. ಸೊ ಈ ರೀತಿ ಆದಮೇಲೆ ನೆಕ್ಸ್ಟ್ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟನ್ನು ಕೊಡೋಣ. ಈ ರೀತಿ ಬಂದಾಗ ನನ್ನ ಮಂತ್ ಯಾವುದು, ಡೇಟ್ ಆಫ್ ಬರ್ತ್ ಇದೆ ಹಾಕೋಣ. ಡೇಟ್ ಆಫ್ ಬರ್ತ್ ಹಾಕಿದೆ, ತಿಂಗಳು ವರ್ಷ ಮತ್ತು ಡೇಟನ್ನು ಹಾಕಿದೆ. ಮೇಲ್ ಅಂತ ಸೆಲೆಕ್ಟ್ ಮಾಡೋಣ. ಮೇಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟನ್ನು ನೀಡೋಣ. ಇಲ್ಲಿ ನೆಕ್ಸ್ಟ್ ನೀಡಿದ ತಕ್ಷಣ ನಾವು ಯಾವ ರೀತಿಯ ಒಂದು ನಮಗೆ ಜಿಮೇಲ್ ನೇಮ್ ಬೇಕೋ ಆ ರೀತಿಯ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಶೆಟ್ಟಿ 35 ಅಂತ ಮಾಡ್ಕೊತೀನಿ. ಈ ರೀತಿಯ ನೇಮನ್ನು ಹಾಕ್ಕೊಂಡು ತಿರ್ಗಾ ನಾವು ನೆಕ್ಸ್ಟನ್ನು ನೀಡಬೇಕಾಗತ್ತೆ. ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಜಿಮೇಲ್ ನೇಮನ್ನು ಆಲ್ರೆಡಿ ದ ಯೂಸರ್ ನೇಮ್ ಈಸ್ ಟೇಕೆನ್ ಟ್ರೈ ಅನೋದರ್, ಅಂದರೆ ಆ ರೀತಿಯ ಹೆಸರನ್ನು ಇನ್ನೊಬ್ಬರು ಯೂಸ್ ಮಾಡಿದ್ದಾರೆ ಜಿಮೇಲ್ನಲ್ಲಿ ಅಂತ ಹೇಳ್ತಾ ಇದೆ. ಸೊ ನೀವೇನು ಮಾಡಬೇಕೀಗ, ಬೇರೆ ಒಂದು ಇಲ್ಲಿ ಕೆಳಗಡೆ ಅದು ಗೂಗಲ್ನವರು ನೀಡಿರುವಂಥ ಈ ನೇಮನ್ನು ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನೇನು ಮಾಡ್ತೀನಿ, ಸಿದ್ದು ಶೆಟ್ಟಿ 50 ಅಂತ ಇರೋದನ್ನು ನಾನಿಲ್ಲಿ ಸೆಲೆಕ್ಟನ್ನು ಮಾಡ್ಕೋತೀನಿ. ಸೊ ಈಗ ನೀವು ನೆಕ್ಸ್ಟನ್ನು ನೀಡಬೇಕಾಗುತ್ತೆ. ನಾನು ಈ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡೆ, ಈಗ ನೆಕ್ಸ್ಟನ್ನು ನೀಡ್ತೀನಿ. ನೆಕ್ಸ್ಟ್ ನೀಡಿದ ತಕ್ಷಣ ನಿಮ್ಮ ಒಂದು ಪಾಸ್ವರ್ಡನ್ನು ನೀವು ಹಾಕ್ಕೊಳ್ಬೋದು. ಈಗ ನಾನು ನನ್ನ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯ ಪಾಸ್ವರ್ಡ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟನ್ನು ನೀಡ್ತೀನಿ. ನೆಕ್ಸ್ಟ್ ನೀಡ್ತಾ ಇದ್ದೀನಿ. ಈ ರೀತಿ ನನ್ನ ಒಂದು ಜಿಮೇಲ್ ಅಕೌಂಟ್ ಈಗ ಕ್ರಿಯೇಟ್ ಆಗಿದೆ. ಸೊ ನಾವೇನು ಮಾಡಬೇಕು, ಸಿದ್ದು ಶೆಟ್ಟಿ 50@gmail.com ಅಂತ ಒಂದು ನನ್ನ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ನಾವೀಗ ನೆಕ್ಸ್ಟನ್ನು ನೀಡಬೇಕಾಗತ್ತೆ. ನೆಕ್ಸ್ಟ್ ನೀಡೋಣ. ನೆಕ್ಸ್ಟ್ ನೀಡಿದೆ. ಈ ರೀತಿಯ ಒಂದು ಇಂಟರ್ಫೇಸ್ ಸಿಗುತ್ತೆ. ಟೋಟಲಿ ಆದಮೇಲೆ ಕೊನೆಯದಾಗಿ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯದಾಗಿ ನಿಮಗೆ ಈ ರೀತಿಯ ಐ ಅಗ್ರಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹೋಗುತ್ತೆ, ಸ್ವಲ್ಪ ಅಂದರೆ ಒಂದು 10 to 15 ಸೆಕೆಂಡ್ಸ್ ಟೈಮ್ ತೊಗೊಳುತ್ತೆ. ಸೊ ಗೂಗಲ್ ಸರ್ವಿಸ್ ಈಗ ನಿಮ್ಮ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಮ ಜಿಮೇಲ್ ಅಕೌಂಟ್ ಎಲ್ಲಿದೆ ಅಂತ. ಇಲ್ಲಿ ನೋಡಿ, ಮೊದಲಿಗೆ ಜಿಮೇಲ್ ಅಕೌಂಟ್ ಇದರಲ್ಲಿ ಇರಲಿಲ್ಲ. ಹೊಸ ಜಿಮೇಲ್ ಅಕೌಂಟ್ ಈಗ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಆಗಿದೆ. ಈ ರೀತಿಯ ನೀವು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್
ಮಾಡ್ಬೋದು. ಯಾರಿಗೆಲ್ಲ ನನ್ನ ಮಾಹಿತಿ ಇಷ್ಟ ಆಯಿತೋ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ಸ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಜೈ ಹಿಂದ್, ವಂದೇ ಮಾತರಂ.